ಆಹಾ, ಎಷ್ಟು ಚೆನ್ನಾಗಿದೆ ಈ ಡಿಸೈನು, ಈ ತೂಕ. ಅದಕ್ಕೆ ಇದು ನಮ್ಮ ಅಮೃತಗಂತೆ. ಏನು ಇಷ್ಟು ಚೆನ್ನಾಗಿರೋ ನೆಕ್ಲೆಸ್ಸು ಅಮೃತಂಗ? ಅವಳಿಗಿದ್ದು ಸರ್ಪ್ರೈಸ್ ಗಿಫ್ಟ್. ಶುರು ಆಯ್ತು ಅಮ್ಮು ಜಪ. ಅಂದೋಗಳಿಗೆ ಇಂಥ ಸರ ಮಾಡಿಸ್ತಾರಂದ್ರೆ ಇನ್ನು ಇಲ್ಲಿರೋಳಿಗೆ ಅದೆಷ್ಟು ಮಾಡಿಸಾಕ್ತಾರೋ. ಇಲ್ಲೇ ಇರೋರ ಹತ್ರ ಏನಿದ್ರು ಏನು ಇಲ್ಲದೆ ಇದ್ರು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಮ್ಮನೆಗೆ ಬಂದ ವಸ್ತುನೇ ಅಲ್ವಾ ನಮ್ಮ ಕಣ್ಣಿಗೆ ಕಾಣಿಸೋದು. ನಾನು ನಮ್ಮ ಮೇಘನಿಗೆ ಇಂಥವೇ ಸರ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮಾಡಿಸುವಂತೆ ಬಿಡು ನಳಿನಿ. ನಾ ಮಾಡಿಸೋದ್ಕಿಂತ ನೀವು ಮಾಡಿಸ್ಕೊಟ್ರೇ ಚಂದ ಅಮ್ಮ. ಅದನ್ನ ಯೋಚನೆ ಮಾಡ್ಬೇಕು ಮೊದಲು. ಏನು ಯೋಚನೆ ಮಾಡ್ತಿದೀಯಾ? ಅದೇ ಅಮ್ಮ, ಒಡವೆ ತುಂಬಾ ಚೆನ್ನಾಗಿದೆ ಅಂತ. ಆದರೂ ದೇವಕ್ಕೆ ಇನ್ನೊಂದು ಸ್ವಲ್ಪ ಬೆಟರ್ ಡಿಸೈನ್ನ ಸೆಲೆಕ್ಟ್ ಮಾಡಬಹುದಿತ್ತು ಅನ್ಸುತ್ತೆ. ಎನಿವೇಸ್ ನಿನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ವಲ್ಲ, ಸೊ ಹಾಗಾಗಿ ನಿನಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಬಿಡು. ಹ್ಞೂ ಅತ್ತೆ, ನೆಕ್ಸ್ಟ್ ಟೈಮ್ ನಮ್ಗೆ ಯಾರಿಗಾದ್ರೂ ಒಡವೆ ಕೊಡಿಸ್ಬೇಕು ಅನ್ಸಿದ್ರೆ ನನಗೆ ಹೇಳಿ, ನಾನು ಬರ್ತೀನಿ. ಶೋಭಿ, ನಾನೇನು ನಿನಗೆ ಕೊಡ್ಸೋದು ಹೇಳು? ನಿಮ್ಮ ತಂದೆ ತಾಯಿ ಇಲ್ಲೇ ಇದ್ದಾರೆ, ನಿನ್ನ ಗಂಡನೂ ಇಲ್ಲೇ ನಿನ್ನ ಜೊತೆಗಿದ್ದಾನೆ. ಸೊ ನಿನಗೇನಾದರೂ ಬೇಕು ಅನ್ಸಿದ್ರೆ ತೀರದ ಜೊತೆಗೆ ಹೋಗಿ ಬಂದ್ಬಿಡು ಅಷ್ಟೇ. ಅಲ್ವಾ ಅದ್ಗೆ? ನೀವೆಲ್ಲ ಜೊತೆಗೆ ಇದ್ಮೇಲೆ ನಾವೇನು ಕೊಡ್ಸೋದು? ಹಾಂ, ಅಮ್ಮು ಅಮ್ಮು ಅಮ್ಮು. ಈ ಮನೇಲಿ ಎಲ್ರಿಗೂ ಅಮ್ಮು ಮೇಲೆ ಪ್ರೀತಿ, ಅವಳದೇ ಜಪ. ಹೇಗೋ ಮದುವೆ ಮಾಡ್ಕೊಂಡು ಈ ಮನೆಯಿಂದ ತೊಲಗದ್ಲಲ್ಲ ಅಂತ ನೆಮ್ಮದಿಯಾಗಿದ್ವಿ. ಮನೆಗೆ ಒಂದಿನಕ್ಕೆ ಅಂತ ಬಂದಿದ್ದಕ್ಕೆ ಇಷ್ಟೆಲ್ಲ ಉಪಚಾರ ಮಾಡಿಸಿದ್ದಾರೆ. ಒಂದ್ ವೇಳೆ ಅವಳೇನಾದ್ರೂ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರೆ ಈ ಇಡೀ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರ್ಕೊಟ್ಬಿಡ್ತಾರೆ ಅನ್ಸುತ್ತೆ. ಆ ದೇವಕ್ಕೆ ಅತ್ತೆ ಅಂತೂ ಅತಿಯಾಗಿ ಆಡ್ತಾರೆ, ಯಾವಾಗ್ಲೂ ಅಮ್ಮು ಅಮ್ಮು ಅನ್ಕೊಂಡು. ನಾನು ಈ ಮನೆ ಮಗಳು, ತಾತನ್ ಮೊಮ್ಮಗಳು ಅಲ್ಲ. ಆ ದೇವಕ್ಕೆ ಅತ್ತೆಗೆ ನಾನು ಪ್ರೀತಿ ಸೊಸೆ ಅಲ್ವಾ ಅಮ್ಮ? ಆ ಅಮ್ಮನ್ ಮಾತ್ರ ತಾವೇ ಹೆತ್ತಿರೋ ಮಗಳು ಅನ್ನೋ ಹಾಗಾಡ್ತಾರೆ. ಇವ್ರೊಬ್ರು ನನಗೆ ಪುಟ್ಟ ಉತ್ಸವಕ್ಕೆ ಅಂತಾನೆ ಇದ್ದಾರೆ. ಅಲ್ಲಿ ಅಂದ್ರೆ ಶೋಭಿತಾ ಯಾಕೋ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ಅವಳ ಪಾಡ್ಗೊಳಗಿರೋದಕ್ಕೆ ಬಿಟ್ಬಿಡ್ತೀರಾ? ಹೌದಾ, ಶೋಭಿತಾ ಬೇಜಾರು ಮಾಡ್ಕೊಂಡಿದ್ದಾಳ? ಶೋಭಿ ಬೇಜಾರು ಮಾಡ್ಕೊಂಡಿದ್ಯಾ? ಯಾರಾದರೂ ಏನಾದರೂ ಅಂದ್ರ? ನಿಮ್ಮಮ್ಮ ಏನಾದರೂ ಅಂದ್ರ? ಧೀರಜ್ ಪ್ಲೀಸ್, ನನಗೀಗ ಮಾತಾಡಕ್ ಮೂಡಿಲ್ಲ. ನನ್ನ ಪಾಡಿಗೆ ಬಿಟ್ಬಿಡಿ. ಈಗ ಅಂದ್ರೆ ಹೇಗೆ ಶೋಭಿ? ನಿನ್ಗೇನು ಬೇಕು ಹೇಳೋ? ಐಸ್ ಕ್ರೀಮ್ ಬೇಕಾ? ಚಾಕ್ಲೇಟ್ ಬೇಕಾ? ನಿನ್ಗೇನು ಬೇಕು ಕೇಳು, ನಾನು ತಂದು ಕೊಡ್ತೀನಿ. ಏನ್ ಕೊಡ್ಸ್ತೀಯಾ? ಏನೋ ಕೊಡ್ಸ್ತೀಯಾ ನೀನು? ನನಗೆ ಒಂದು ಡೈಮಂಡ್ ನೆಕ್ಲೆಸ್ ಬೇಕು, ಕೊಡ್ಸ್ತೀಯಾ? ಆಗತ್ತಾ ನಿನಗೆ? ಹೋಗ್ಲಿ, ಒಂದು ಬ್ರೇಸ್ಲೆಟ್ ಕೊಡ್ಸು. ಆಗಲ್ಲ ಅಲ್ವಾ? ಹಾಳಾಗೋಗ್ಲಿ. ಒಂದು ಸಣ್ಣ ಕಾಲುಂಗ್ರ ಕೊಡ್ಸ್ತೀಯಾ? ಅದು ಆಗಲ್ಲ ಅಲ್ವಾ? ಬಂದ್ಬಿಟ್ರು ದೊಡ್ಡ ಮನುಷ್ಯನ್ ತರ ಏನ್ ಕೊಡ್ಸ್ಲಿ ಅಂತ. ಶೋಭಿ, ಹೋಗ್ಲಿ ಬಿಡೆ. ಸುಮ್ನಿರಮ್ಮ ನೀನು. ಇಷ್ಟು ದಿನ ಬರೀ ಬಿಲ್ಡಪ್ ಕೊಡೋದನ್ನ ಬಿಟ್ಟು ಬೇರೆ ಇನ್ನೇನ್ ಮಾಡಿದ ನೀನು? ಆ ಸಂಜೀವ ಅಮ್ಮಗೆ ಒಂದು ಚಿಕ್ಕದೋ ದೊಡ್ಡದೋ ಒಂದ್ ಮನೆಗಾದ್ರೂ ಕರ್ಕೊಂಡು ಹೋಗಿದ್ದಾನೆ. ಆದ್ರೆ ಇವನು ಮದ್ವೆ ಆದಾಗಿಂದ ಇವನ್ಗೆ ಇರೋ ಜಾಗ ಇಲ್ದೆ ಇಲ್ಲೇ ಬಂದಿದ್ದಾನೆ. ನೆಟ್ಟಗೊಂದ್ ಕೆಲ್ಸ ಇಲ್ಲ, ಏನ್ ಬೇಕು ಅಂತ ದಿಮಾಗ್ ಬೇರೆ ತೋರಿಸ್ತಿದ್ದಾನೆ. ನೋಡ್ ಶೋಭಿ, ನಾನು ಯಾವ್ಯಾವ್ದೋ ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಟೈಮ್ ಕೊಡೆ. ನೀ ಸುಮ್ನೆ ಕಿರಿಕಿರಿ ಮಾಡ್ಬೇಡ, ಹೊಟ್ಟೋಗಿಲ್ಲಿಂದ. ಕುಣಿಲಾರ್ದವನು ನೆಲ ಡೊಂಕು ಅಂದಂತೆ.
ಅಂತವನೇ ಇವನು. ನನ್ಗೊಂದು ಅವಕಾಶ ಸಿಗಲಿ, ಅವಾಗ ನಾನು ಕುಣಿತೀನೋ ಅಥವಾ ಕುಣಿಸ್ತೀನೋ ಅಂತ ನೋಡ್ತಾ ಇರೋ. ಕಟ್ಕೊಂಡಾಗಿಂದ ನೋಡ್ತಾ ಇದ್ದೀನಿ, ಏನು ಕಡ್ದು ಗುಡ್ಡ ಹಾಕಿಲ್ಲ ನೀನು. ಶುಭಿ ಸಾಕು ಅಂತ ಹೇಳಿದ್ನಲ್ಲ, ಸಮಾಧಾನ ಮಾಡ್ಕೋ. ಸುಮ್ನಿರಮ್ಮ, ಇವನ್ದೊಂಥರ ಟೆನ್ಷನ್ ಆದ್ರೆ ಅವಳ್ದೊಂಥರ ಟೆನ್ಷನ್. ಸಾಕಾಗೋಗಿದೆ ನಂಗೆ. ಅದ್ಕೆ ಏನ್ ಕುಮುದ, ಆಯ್ತಾ ಒಡವೆ ನೋಡಿದ್ದೆಲ್ಲ? ಆದ್ರೂ ನೀವು ಬರ್ಬೇಕಿತ್ತು ಅದ್ಕೆ. ಆ ನೆಕ್ಲೆಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹೋಗ್ಲಿ ಬಿಡು ಕುಮುದ, ಅವ್ರ ಮನೆ ಮಗಳು, ಅವ್ರ ಖುಷಿ. ನಾ ಹೋಗಿ ನೋಡೋದು ಏನ್ ಚೆನ್ನಾಗಿರುತ್ತೆ ಅಲ್ವಾ? ಅದು ನಿಜನೇ. ಹೋಗ್ಲಿ ಬಿಡಿ, ಈಗ ನೀವು ಬಂದು ನೋಡದೇ ಇದ್ರು ಆ ನೆಕ್ಲೆಸ್ ಬರೋದು ನಮ್ಮನೆಗೆ ಅಲ್ವಾ? ಆಗ ನೋಡ್ಕೊಂಡ್ರಾಯ್ತು. ಏನ್ ಕುಮುದ, ನೆಕ್ಲೆಸ್ ಅಂತಲ್ಲ ಬಾರಿ ಜೋರಾಗಿ ಮಾತಾಡ್ತಿದ್ಯಾ? ನಿಮಗೆ ಯಾಕ್ರಿ ಅದೆಲ್ಲ? ನೀವೇನೋ KG ಗಟ್ಲೆ ಒಡವೆ ಮಾಡ್ಸಿರೋ ಥರ. ಏನು ಯಾರು ಕಂಡಿಲ್ದೇ ಇರೋ ಒಡವೆ ನೋಡು. ಏನೋ ಒಂದು ಜುಜುಬಿ 5-10 ಲಕ್ಷ ತಾನೆ? ಏನು ಜುಜುಬಿ 5 ಲಕ್ಷದ? ನೋಡಿದ್ರ ಅದಕ್ಕೆ ಇವ್ರನ್ನ ಇಲ್ಲಿವರೆಗೂ ನೆಟ್ಟಗೆ ಒಂದು ಕರಿಮಣಿ ಸರ ಮಾಡಿಸಿ ಹಾಕಿಲ್ಲ. ಹೋಗ್ಲಿ ಒಂದು ಬಳೆ, ಅದು ಗಾಜಿಂದ. ಈಗಿರೋ ಸಣ್ಣ ಪುಟ್ಟ ಒಡವೆ ಎಲ್ಲ ಅಪ್ಪ ಅಣ್ಣ ಮಾಡಿಸಿ ಹಾಕಿದ್ದು. ಈಗ ಬಂದ್ಬಿಟ್ರು ಮಾತಾಡ್ಸ್ಕೊಂಡು. ಕುಮುದ, ಈಗ ಯಾಕ ಮಾತೆಲ್ಲ? ಅದೇ ಹಂಗೆ ಹೇಳಿ ಅವಳಿಗೆ. ನಿಮ್ಮನ್ನ ಯಾರು ಇಲ್ಲಿ ಕರೆದಿದ್ದು? ಇಲ್ಲಿ ಬಂದು ಮಾತಾಡಕ್ಕೆ? ಗೌರಿ ದುಃಖ ಗಂಡಸಿಗೆ ಯಾಕೆ? ಸುಮ್ಮನೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹೊಗೆ 3 ಕಾಸಿನ ಒಡವೆಗೆ ಮಾರು ಉದ್ದ ಮಾತಾಡ್ತಾರೆ. ಅಲ್ಲ ಗೆಳೆಯ, ಅದು ಏನಾಯ್ತು? ಏನೋ ಜೋರಾಗಿ ಮಾತಾಡ್ತಿದ್ರಲ್ಲ? ಏನಿಲ್ಲಪ್ಪ, ನಿನಗೆ ಗೊತ್ತಲ್ಲ, ನಿನ್ನ ತಂಗಿದು ನಿನ್ನ ಭಾವಂದು. ಅದ್ರ ಬಗ್ಗೆ ನಾನು ಕೇಳೋದೇ ಇಲ್ಲ ಬಿಟ್ಟು. ಚಿಕ್ಕಪ್ಪ, ನೀವೇ ಹಿಂಗೆ ಹೇಳಿದ್ರೆ ನಾವು ಇನ್ನೇನು ಹೇಳ್ಬೇಕು ಹೇಳಿ? ಓ, ಎಲ್ರು ಇಲ್ಲಿದ್ದೀರಾ? ನಾನು ಹೊರಗಡೆ ಎಲ್ಲ ಹುಡ್ಕಾಡ್ಕೊಂಡು ಬಂದೆ. ಯಾಕಮ್ಮ, ಏನಾಯ್ತು? ಲಕ್ಷ್ಮಿ, ಅವ್ರ ದೇವಕಿ ಅವ್ರು ಇದಾರಲ್ಲ, ಅಮೃತಿಗೆ ಒಂದು ನೆಕ್ಲೆಸ್ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದಾ? ಹ್ಞೂ, ನಾನು ಕುಮುದ ಹೋಗಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ. ರಿಸೆಪ್ಷನ್ಗೆ ನಿನಗೂ ಅಂಥದ್ದು ಏನಾದರೂ ಕೊಡ್ತಾರೇನೋ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ ಪುರಾಣ.